press the bell icon on the YouTube app and never miss another update. Hello dear children, welcome to the EVS class. So dear children, as you know that I started your 17th unit, that is Home the First School. So today I will continue that unit. So come to the page number 158. Here there are some pictures, and in that pictures there are some conversation. Okay, so two conversation I done in the previous class, I explained in the previous class. So another one picture is there, and in that picture there is a conversation is there. So let's read that now in the page number 158. So see here, you can see that in that picture one lady, she is watering to the trees, and she is telling that my mother looked after the trees and plants as her children. So that woman is telling that my mother, okay, my mother in my childhood days, my mother looked after the trees and plants as her children. So ಆ ವುಮೆನ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಚಾಲ್ಡ್ಹುಡ್ ಡೇಸಲ್ಲಿ ಅವ್ರ ಮದರು ಆ ಪ್ಲಾಂಟ್ಸಿಗೆ, ಆ ಟ್ರೀಸಿಗೆ ಹೇಗೆ ನೋಡ್ಕೊಳ್ತಾ ಇದ್ರು ಅಂತ ಹೇಳಿದರೆ, ಓನ್ ಚಿಲ್ಡ್ರನ್ಗೆ ನೋಡ್ಕೊಳ್ಳೋ ಹಾಗೆ ಅವ್ರ ಮದರ್ ನೋಡ್ಕೊಳ್ತಾ ಇದ್ರು. ಅರ್ಥ ಆಯ್ತಾ? ಸೊ ಅವ್ರ ಚಾಲ್ಡ್ಹುಡ್ ಡೇಸಲ್ಲಿ ಅವ್ರ ಮದರ್ ಏನು ಮಾಡ್ತಿದ್ರು ಅಂತೆ, ಆ ಪ್ಲಾಂಟ್ಸ್ ಮತ್ತು ಆ ಟ್ರೀಸಿಗೆ ಚಿಲ್ಡ್ರನ್ಸ್ ಥರ ಅವರು ನೋಡ್ಕೊಳ್ತಾ ಇದ್ರು. ಓಕೆನಾ? ಸೊ ಅದು ಅವ್ರ ಮದರಿಂದ ನೋಡಿಬಿಟ್ಟು ಕಲ್ತಿರೋದು. ಓಕೆ, ಸೊ ಇವಾಗ ಅವ್ರು ಏನು ಮಾಡ್ತಾ ಇದ್ದಾರೆ ನೋಡಿ, ಐ ವಾಸ್ ಹೆಲ್ಪಿಂಗ್ ಹರ್ ಈವನ್ ನಾವ್ ಐ ಪ್ಲಾಂಟ್ ಟ್ರೀಸ್ ಇನ್ ದ ಫೀಲ್ಡ್ ಆ್ಯಂಡ್ ವಾಟರ್ ದ್ಯಾಮ್. ಸೊ ಆನ್ ದ ಟೈಮ್ ಚೈಲ್ಡ್ಹುಡ್ ಡೇಸಲ್ಲೂ ಕೂಡ ಅವ್ರ ಮದರಿಗೆ ಅವ್ರು ಹೆಲ್ಪ್ ಮಾಡ್ತಿದ್ರು. ಓಕೆ, ಸೊ ಅವ್ರ ಮದರಿಂದ ಅವರು ಕಲ್ತಿದ್ದಾರೆ ಟ್ರೀಸ್ ಮತ್ತು ಪ್ಲಾಂಟ್ಸಿಗೆ ನೋಡ್ಕೋಬೇಕು ಅಂತ ಹೇಳಿ. Isn't so now she plant trees in field and water them. ಸೊ ಇವಾಗ ಅವರು ಚೈಲ್ಡ್ಹುಡ್ ಡೇಸಲ್ಲಿ ಅಮ್ಮನಿಂದ ಕಲ್ತಿರೋದು ಅವ್ರು ಇವಾಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರು ಕೂಡ ಆ ಒಂದು ಪ್ಲಾಂಟ್ಸ್ ಮತ್ತು ಆ ಟ್ರೀಸಿಗೆ ಅವ್ರ ಅಮ್ಮನ ಥರನೇ ಅವರು ಕೂಡ ನೋಡ್ಕೊಳ್ತಾ ಇದ್ದಾರೆ. ಓಕೆನಾ? ಸೊ ಅವರು ಟ್ರೀಸ್ಗೆ, ಪ್ಲಾಂಟ್ಸಿಗೆ ವಾಟರ್ ಹಾಕ್ತಾ ಇರಬೇಕಾದ್ರೆ ಅವರು ಹೇಳ್ತಾ ಇರೋದು, ಈ ಒಂದು ಹ್ಯಾಬಿಟನ್ನು ಇದು ನಾನು ನಮ್ಮ ಮದರಿಂದ ಕಲ್ತಿದ್ದೀನಿ. ಸೊ ಇವಾಗ ನಾನು ಅದು ಫಾಲೋ ಮಾಡ್ತಾ ಇದ್ದೀನಿ. ನಾನು ಕೂಡ ಟ್ರೀಸ್ ಮತ್ತು ಪ್ಲಾಂಟ್ಸಿಗೆ ನೋಡ್ಕೊಳ್ತೀನಿ, ಅವರಿಗೆ ಟ್ರೀಸ್ ಮತ್ತು ಪ್ಲಾಂಟ್ಸಿಗೆ ಡೈಲಿ ವಾಟರ್ ಹಾಕ್ತೀನಿ ಅಂತ ಹೇಳಿ ಅವರು ಹೇಳ್ತಾ ಇರೋದು. ಓಕೆ, ಸೊ ಸಿ ಹಿಯರ್ ಡಿಯರ್ ಚಿಲ್ಡ್ರನ್, ಆಸ್ ಐ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್ ದಟ್ ಮದರ್ ಶಿ ಈಸ್ ಅವರ್ ಫಸ್ಟ್ ಟೀಚರ್, ಇಸ್ಂಟ್? ಸೊ ಅವರಿಂದ ನಾವು ತುಂಬ ಕಲಿತೀವಿ ಅಲ್ವಾ? ಸೊ ಅದೇ ನಾವು ನಮ್ಮ ಮದರಿಂದ, ನಮ್ಮ ಪೇರೆಂಟ್ಸಿಂದ, ನಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ನಾವೇನು ಕಲಿತೀವಿ ಅದೇ ನಾವು ದೊಡ್ಡರಾದಮೇಲೆ ಅವ್ರಿಗೆ ನೋಡಿಕೊಂಡು ಕಲ್ತಿರೋಂಥನೇ ನಾವು ಫಾಲೋ ಮಾಡ್ತೀವಿ, ಇಸ್ಂಟ್ ಇಟ್? ಸೊ ಯು ಆಲ್ಸೋ ಫಾಲೋ ಯುವರ್ ಪೇರೆಂಟ್ಸ್, ಒಬೇ ಯುವರ್ ಪೇರೆಂಟ್ಸ್. ನಿಮ್ಮ ಪೇರೆಂಟ್ಸ್ ನಿಮಗೆ ಏನು ಹೇಳ್ತಾರೆ, ಏನು ಕಲಿಸ್ತಾರೆ, ಅವ್ರು ನಿಮಗೆ ಏನು ಓದ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಏನಾಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ, ನೀವು ಅದನ್ನು ಎಲ್ಲದನ್ನು ಫಾಲೋ ಮಾಡಿ. ಓಕೆ, ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ದ ಸೊಸೈಟಿ ಆಲ್ಸೋ. ಅದು ನಿಮ್ಮ ಪೇರೆಂಟ್ಸಿಗೂ ನೀವು ಒಬೇ ಮಾಡಿದ ಹಾಗಾಗುತ್ತೆ, ಅವ್ರ ಮಾತನ್ನು ಕೂಡ ಕೇಳಿದ ಹಾಗಾಗುತ್ತೆ, ಮತ್ತು ಸೊಸೈಟಿಗೂ ಕೂಡ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ? ಸೊ ಅವಾಗಲೇ ಫಸ್ಟ್ ಕನ್ವರ್ಸೇಷನನ್ನೇ ಹೇಳಿದೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ, ಡಾಕ್ಟರ್ ಆಗಿದ್ದಕ್ಕೆ ಸೊಸೈಟಿ ಪೀಪಲಿಗೆ ಟ್ರೀಟ್ ಮಾಡ್ತಾ ಇದ್ದಾರೆ, ಮತ್ತು ಆಮೇಲೆ ಈ ಥರ ಫ್ಯಾಮಿಲಿ ಮೆಂಬರ್ಸಿಂದ ಕಲ್ತ್ಬಿಟ್ಟು ಓಲ್ಡ್ ಏಜ್ ಹೋಮನ್ನು ರನ್ನಿಂಗ್ ಮಾಡ್ತಾ ಇದ್ದಾರೆ ಅವರು ಅಲ್ವಾ? ಸೊ ಇವರು ಈಗ ಆಯ್ತಲ್ಲ ಎನ್ವಿರಾನ್ಮೆಂಟಲ್ಲಿ ಇರುವಂತಹ ಟ್ರೀಸ್ ಮತ್ತು ಪ್ಲಾಂಟ್ಸಿಗೆ ನೋಡ್ಕೊಳ್ತಾ ಇದ್ದಾರೆ ಈ ಒಂದು ವುಮೆನ್. ಸೊ ಹೇಗೆ ಇದೆಲ್ಲ ಬಂದಿರೋದು, ಎಲ್ಲ ಕ್ವಾಲಿಟೀಸ್, ಎಲ್ಲ ವ್ಯಾಲ್ಯೂಸ್ ಅವ್ರ ಫ್ಯಾಮ್ಲಿಯಿಂದನೇ ಅವ್ರು ಕಲ್ತಿರೋದು, ಇಸ್ಂಟ್? ಸೊ ನಾನು ಲೆಸನ್ ಸ್ಟಾರ್ಟ್ ಮಾಡ್ದಂಗೆ ಹೇಳಿದ್ದೆ, ಸೊ ಫ್ಯಾಮ್ಲಿ ರೋಲು ಒಂದು ಚೈಲ್ಡ್ ಡೆವಲಪ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳಿ. ಓಕೆ, ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಪೇರೆಂಟ್ಸಿಂದ ನೀವು ತುಂಬ ಕಲಿಯೋದಿರುತ್ತೆ. ಸೊ ಅವ್ರ ವರ್ಡ್ಸನ್ನು, ಅವ್ರ ಮಾತನ್ನು ನೀವು ಫಾಲೋ ಮಾಡಿ ನಿಜವಾಗ್ಲೂ ತುಂಬ ಅಚೀವ್ಮೆಂಟ್ಸನ್ನು ನೀವು ಪಡ್ಕೊಳ್ತೀರಾ. ಓಕೆ, ಸೊ ಹಿಯರ್ ಈ ಒಂದು ಕನ್ವರ್ಸೇಷನ್ ಮೇಲೆ ಒಂದು ಕ್ವೆಶನ್ ಇದೆ. ಸಿ ಹಿಯರ್, ಹೌ ಡಿಡ್ ದ imitations of members' mother's quality help the society and environment? ಸೊ ಆ ಒಂದು ಕನ್ವರ್ಸೇಷನಲ್ಲಿ ಆ ಒಂದು ವುಮೆನ್ನು ವಾಟರಲ್ಲಿ ಟ್ರೀಸ್ ಮತ್ತು ಪ್ಲಾಂಟ್ಸ್ಗೆ ವಾಟರ್ ಹಾಕಬೇಕಾದ್ರೆ ಹೇಳ್ತಾರಲ್ವ, ನಮ್ಮ ಮದರಿಂದ ನಾನು ಕಲ್ತಿರೋದು ಅಂತ. ಸೊ ಅದು ಅವ್ರ ಮದರಿಂದ ಕಲ್ತಿರೋದು ಇವಾಗ ಎನ್ವಿರಾನ್ಮೆಂಟಿಗೆ ಹೇಗೆ ಅದು ಯೂಸ್ಫುಲ್ ಆಗ್ತಿದೆ, ಹೇಗೆ ಅದು ಸೊಸೈಟಿಗೆ ಯೂಸ್ಫುಲ್ ಆಗ್ತಿದೆ. ಸೊ ನಿಮಗೆ ಗೊತ್ತಿದೆ ಪ್ಲಾಂಟ್ಸ್ ಮತ್ತು ಟ್ರೀಸ್ ಎನ್ವಿರಾನ್ಮೆಂಟಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ, isn't it? So let's write the answer for this question.
by planting the trees, and plants we will get. So trees ಮತ್ತೆ plants ಅನ್ನ ಬೆಳೆಸಿದ್ರೆ ಏನಾಗುತ್ತೆ? we will get the fresh air. Is that so? fresh air ಸಿಗುತ್ತಲ್ವಾ ನಮಗೆ? fresh air and the environment. fresh air ಸಿಗುತ್ತೆ ಮತ್ತೆ environment will be clean, and environment clean ಕೂಡ ಇರುತ್ತೆ and tidy, neat ಕೂಡ ಇರುತ್ತಲ್ವಾ? So I think you understood this answer. Let's move to the next now. Know this, there are some points. Okay, see here, there will be many changes in the society. Okay, family tumba society it is a place where we live. society andre gottalva nimige? So samaja anta heli. Okay, so society, there will be many changes in the society. so society alli tumba jaasti changes galu agutte. yavage anta helidre, as the values of the family change. For example, family members in the values in the family values in the society alli tumba changes agutte alva? See here, for example, women are working in all the fields of life. So women are working in all the field of life. So ಈಗ ಸೊಸೈಟಿಯಲ್ಲಿ ಹೇಗೆ ಚೇಂಜಸ್ ಆಗುತ್ತೆ? ಈಗ ಮೇ ಬಿ ಓಲ್ಡನ್ ಡೇಸಲ್ಲಿ ಮತ್ತು ಇವಾಗಿನ ಕಾಲದಲ್ಲಿ ಸೊಸೈಟಿಯಲ್ಲಿ ತುಂಬ ಜಾಸ್ತಿ ಚೇಂಜಸ್ ಆಗಿದೆ. ಹೇಗೆ ಅಂತ ಹೇಳಿದರೆ, ಓಲ್ಡನ್ ಡೇಸಲ್ಲಿ ಮಹಿಳೆಯರಿಗೆ ವುಮೆನ್ನಿಗೆ ಯಾವುದು ವರ್ಕ್ ಮಾಡೋದಕ್ಕೆ, ಸ್ಟಡಿ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಫ್ಯಾಮಿಲಿ ಮೆಂಬರ್ಸ್. ಓಕೆನಾ, ಜಾಬ್ ಮಾಡೋದಕ್ಕೆ, ಹೈಯರ್ ಸ್ಟಡೀಸ್ನ ಪಡ್ಕೊಳೋದಕ್ಕೆ. ಸೊ ಆ ಥರ ತುಂಬ ಕಡಿಮೆ ಇತ್ತು. ಓಕೆನಾ, ಸೊ ಇವಾಗ ಬಟ್ ನಾವ್ ಎ ಡೇಸ್ ಇನ್ ದ ಸೊಸೈಟಿ ವಿ ಕ್ಯಾನ್ ಸಿ ದ್ಯಾಟ್ ವುಮೆನ್ಸ್ ಆರ್ ವರ್ಕಿಂಗ್ ಇನ್ ಆಲ್ ದ ಫೀಲ್ಡ್. ಎಲ್ಲ ಫೀಲ್ಡ್ಸಲ್ಲೂ ಕೂಡ ಯಾವುದೇ ಆಗಿರಲಿ, ಅದು ಡಾಕ್ಟರು, ಇಂಜಿನಿಯರ್, ಆ್ಯಂಡ್ ಪೊಲೀಸ್, ಟೀಚರ್, ಲೆಕ್ಚರರ್, ಯಾವುದಾದ್ರೂ ಆಗಿರಲಿ, ಪೊಲಿಟಿಷಿಯನ್ ಆಗಿರಲಿ, ಎಲ್ಲ ಫೀಲ್ಡಲ್ಲೂ ಕೂಡ ವುಮೆನ್ ಈಗ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲ ಫೀಲ್ಡಲ್ಲೂ ಕೂಡ ಜಾಬ್ ಮಾಡ್ತಾ ಇದ್ದಾರೆ. ಸೊ ಎಷ್ಟೆಲ್ಲ ಚೇಂಜಸ್ ಆಗಿದೆ ನೋಡ್ರಿ. ಫ್ಯಾಮಿಲಿ ಮೆಂಬರ್ಸಿನ ಸಪೋರ್ಟಿಂದ ಈಗ ಎಲ್ಲ ಫ್ಯಾಮಿಲಿ ಮೆಂಬರ್ಸಲ್ಲೂ ಕೂಡ ಎಲ್ಲ ವುಮೆನ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ, ಜಾಬ್ ಮಾಡ್ತಾ ಇದ್ದಾರೆ. ಓಕೆ, ಚೈಲ್ಡ್ ಮ್ಯಾರೇಜ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್. ಸೊ ಓಲ್ಡನ್ ಡೇಸಲ್ಲಿ ಚೈಲ್ಡ್ ಮ್ಯಾರೇಜ್ ಆಗ್ತಿತ್ತು. ಓಕೆ, ಬಟ್ ನಾವಿಡಸ್ ಇನ್ ದಿಸ್ ಸೊಸೈಟಿ ಇಟ್ ಈಸ್ ಟೋಟಲಿ ನಾಟ್ ದೇರ್ ಇನ್ ದ ಸೊಸೈಟಿ. ಇವಾಗಿನ ಕಾಲದಲ್ಲಿ ಆ ಒಂದು ಪದ್ಧತಿ ಇಲ್ಲ. ಯಾಕಂದರೆ ಫ್ಯಾಮಿಲಿ ಮೆಂಬರ್ಸಿನ ವ್ಯಾಲ್ಯೂಸ್ಗಳು ಈಗ ಚೇಂಜ್ ಆಗಿದೆ ಓಲ್ಡನ್ ಡೇಸಿಗೂ ಇವಾಗೂ. ಓಕೆ, ಎಜುಕೇಷನ್ ಹ್ಯಾಸ್ ಗ್ಯಾರಂಟೀಡ್ the fundamental right of every child. So education, it is guaranteed the fundamental right of every child. So ಈಗಿನ ಕಾಲದಲ್ಲಿ ಪ್ರತಿ ಮಗುಗೂ, ಓಕೆ, ಎಲ್ಲ ಚಿಲ್ಡ್ರನಿಗೂ ಕೂಡ ಅದೊಂದು ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕದು, ಎಜುಕೇಷನ್ ಪಡ್ಕೊಳ್ಳೇಬೇಕು ಅನ್ನೋ ಒಂದು ಹಕ್ಕದು ಎಲ್ಲ ಪ್ರತಿಯೊಂದು ಚೈಲ್ಡಿಂದು. ಓಕೆನಾ, ಸೊ ಓಲ್ಡನ್ ಡೇಸಲ್ಲಿ ಮ್ಯಾಕ್ಸಿಮಮ್ ಗರ್ಲ್ಸ್ಗೆ ಹೈಯರ್ ಎಜುಕೇಷನ್ಗೆ ಪರ್ಮಿಷನ್ ಫ್ಯಾಮಿಲಿ ಮೆಂಬರ್ಸಿಂದ ಸಿಗ್ತಿದ್ದಿಲ್ಲ. ಬಟ್ ಇವಾಗ ಅದು ಎಲ್ಲ ಪದ್ಧತಿ ಚೇಂಜ್ ಆಗಿದೆ, ಎಲ್ಲ ವ್ಯಾಲ್ಯೂಸ್ ಫ್ಯಾಮಿಲೀಸಲ್ಲಿ ಚೇಂಜ್ ಆಗಿದೆ. ಸೊ ಫ್ಯಾಮಿಲೀಸ್ ವ್ಯಾಲ್ಯೂಸ್ ಚೇಂಜ್ ಆದಕ್ಕೆ ಸೊಸೈಟಿಯಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗಿರೋದು. ಇಸ್ಂಟ್ ಇಟ್ ಚಿಲ್ಡ್ರನ್? ಐ ಥಿಂಕ್ ಯು ಕಮ್ ಟು ನೋ ದ ಇಂಪಾರ್ಟೆನ್ಸ್ ಆಫ್ ಫ್ಯಾಮಿಲಿ ವ್ಯಾಲ್ಯೂಸ್. ಸೊ ಫ್ಯಾಮಿಲಿ ವ್ಯಾಲ್ಯೂಸ್ ಸೊಸೈಟಿಗೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳಿ ಮೇ ಬಿ ನಿಮಗೆ ಗೊತ್ತಾಗ್ತಿದೆ. ಸಿ ಹಿಯರ್, ನೆಕ್ಸ್ಟು, go to your school library and read books on the life of Mahatma Gandhi. Know from your elders and teachers and answer the following questions. So they are asking that you have to read the books about Mahatma Gandhi. So Mahatma Gandhi life in books anna ರೀಡ್ ಮಾಡಿಬಿಟ್ಟು ಅವ್ರದ್ದು ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಫ್ಟರ್ ರೀಡಿಂಗ್ ದಟ್ ಬುಕ್ಸ್ ಯು ಹ್ಯಾವ್ ಟು ಆನ್ಸರ್ ದಿಸ್. ವಿಚ್ ಆರ್ ದ ಕ್ವಾಲಿಟೀಸ್ ಆ್ಯಂಡ್ ವ್ಯಾಲ್ಯೂಸ್ ದಟ್ ಗಾಂಧೀಜಿ ಲರ್ನ್ ಫ್ರಮ್ ಹಿಸ್ ಫ್ಯಾಮಿಲಿ? ಸೊ
The question is, which are the qualities, ಯಾವ ಕ್ವಾಲಿಟೀಸ್ ಆ್ಯಂಡ್ ವ್ಯಾಲ್ಯೂಸ್, ಮೌಲ್ಯಗಳು, ವ್ಯಾಲ್ಯೂಸ್, ಓಕೆ, that ಗಾಂಧೀಜಿ ಲರ್ನ್ ಫ್ರಮ್ ಹಿಸ್ ಫ್ಯಾಮಿಲಿ. ಸೊ ಮಹಾತ್ಮ ಗಾಂಧೀಜಿಯವರು ಅವ್ರ ಫ್ಯಾಮ್ಲಿಯಿಂದ ಯಾವ ಕ್ವಾಲಿಟೀಸ್, ಯಾವ ವ್ಯಾಲ್ಯೂಸನ್ನು ಕಲ್ತಿದ್ದಾರೆ ಅಂತ ಹೇಳಿ ಕ್ವೆಶನ್. ಓಕೆ, ಲೆಟ್ಸ್ ರೈಟ್ ದ ಆನ್ಸರ್ ನೌ. See here the answer. The qualities, the qualities and values that Gandhiji learned from his family. Okay, so from his family are ಯಾವ ಕ್ವಾಲಿಟೀಸ್ ಕಲ್ತಿದ್ರು ಅಂತ ಹೇಳಿದರೆ, ಟ್ರೂತ್ಫುಲ್ನೆಸ್, honesty, simplicity, forgiveness and non-violence. So see here, Mahatma Gandhiji, the qualities and values that Gandhiji learned from his family are. So ಯಾವ್ಯಾವ ಕ್ವಾಲಿಟೀಸ್ ಮತ್ತು ಯಾವ್ಯಾವ ವ್ಯಾಲ್ಯೂಸನ್ನು ಮಹಾತ್ಮ ಗಾಂಧೀಜಿಯವರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕಲ್ತಿದ್ರು ಅಂತ ಹೇಳಿದರೆ, ಟ್ರೂತ್ಫುಲ್ನೆಸ್. ಓಕೆ, ಸೊ ಟ್ರೂತ್ಫುಲ್ನೆಸ್ ಮೀನ್ಸ್ ಯು ಆಲ್ ನೋ ದಟ್ ಯಾವಾಗಲೂ ಕೂಡ ಸತ್ಯವನ್ನೇ ಹೇಳೋದು, ದಟ್ ಇಸ್ ಕಾಲ್ಡ್ ಟ್ರೂತ್ಫುಲ್ನೆಸ್. ಓಕೆ, ಹಾನೆಸ್ಟಿ, ಯಾರಿಗೂ ಕೂಡ ಅವರು ಮೋಸ ಮಾಡ್ತಿದ್ದೀರ, ಪ್ರಾಮಾಣಿಕವಾಗಿ ಇರೋದು. ಓಕೆ, ಸಿಂಪ್ಲಿಸಿಟಿ, ಲೈಫನ್ನು ತುಂಬ ಸಿಂಪಲ್ ಆಗಿ ಲೀಡ್ ಮಾಡೋದು. ಫಾರ್ಗಿವ್ನೆಸ್, ಬೇರೆಯವರಿಗೆ ಕ್ಷಮಿಸೋದು. ಓಕೆ, ಆ್ಯಂಡ್ ನಾನ್ ವೈಲೆನ್ಸ್, ಅಹಿಂಸಾ, ಯಾರಿಗೂ ಕೂಡ ಹಿಂಸೆಯನ್ನು ಮಾಡ್ತಿದ್ದಿಲ್ಲ. ಸೊ ದೀಸ್ ಆರ್ ಆಲ್ ದ ಕ್ವಾಲಿಟೀಸ್ ಆ್ಯಂಡ್ ವ್ಯಾಲ್ಯೂಸ್ ದಟ್ ಗಾಂಧೀಜಿ ಲರ್ನ್ ಫ್ರಮ್ ಹಿಸ್ ಫ್ಯಾಮಿಲಿ. ಓಕೆ, ರೈಟ್ ಡೌನ್. ಆ್ಯಂಡ್ ನೆಕ್ಸ್ಟ್, how did these values help him to reform the society? ಸೊ ಮಹಾತ್ಮ ಗಾಂಧೀಜಿ ಈ ಎಲ್ಲ ವ್ಯಾಲ್ಯೂಸನ್ನು ಅವರು ಫ್ಯಾಮಿಲಿಯಿಂದ ಪಡ್ಕೊಂಡಿದ್ರದ, ಅದು ಹೇಗೆ ಸೊಸೈಟಿಗೆ ಹೆಲ್ಪ್ಫುಲ್ ಆಯಿತು ಅಂತ ಹೇಳಿ ಕ್ವಶನ್. ಓಕೆ, ಲೆಟ್ಸ್ ರೈಟ್ ದ ಆನ್ಸರ್ ನೌ. ಆಫ್ಟರ್ ರೈಟಿಂಗ್ ಆನ್ಸರ್ ಐ ವಿಲ್ ಎಕ್ಸ್ಪ್ಲೇನ್. See here, let's write the answer now. The values which Gandhiji learned from his family helped him. ಹೇಗೆ ಅದು ಸೊಸೈಟಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, helped him to reform the society to reform the society by following
by following the policy of non-violence and truthfulness. So see here, I think you may understood that how that values ಮಹಾತ್ಮ ಗಾಂಧೀಜಿ ಅವ್ರ ಫ್ಯಾಮಿಲಿಯಿಂದ ವ್ಯಾಲ್ಯೂಸನ್ನು ಏನೇನು ಕಲ್ತಿದ್ರಲ್ಲ ಅದು ಸೊಸೈಟಿಗೆ ಹೇಗೆ ಹೆಲ್ಪ್ಫುಲ್ ಆಯಿತು ಅಂತ ಹೇಳಿ ಕ್ವೆಶನ್ ಅಲ್ವಾ. ಸಿ ಹಿಯರ್ ದ ವ್ಯಾಲ್ಯೂಸ್ ವಿಚ್ ಗಾಂಧೀಜಿ ಲರ್ನ್ ಫ್ರಮ್ ಹಿಸ್ ಫ್ಯಾಮಿಲಿ, ಅವ್ರು ಕಲ್ತಿರುವಂತಹ ಫ್ಯಾಮಿಲಿಯಿಂದ ಕಲ್ತಿರುವಂಥ ವ್ಯಾಲ್ಯೂಸನ್ನು ಹೆಲ್ಪ್ಡ್ ಟು ರಿಫಾರ್ಮ್ ದ ಸೊಸೈಟಿಯಲ್ಲಿ ಏನೆಲ್ಲ ಸೊಸೈಟಿಯಲ್ಲಿ ಚೇಂಜಸ್ಸನ್ನು ತರೋದಕ್ಕೋಸ್ಕರ ಅವರು ಆ ಒಂದು ಕ್ವಾಲಿಟೀಸ್ ವ್ಯಾಲ್ಯೂಸ್ ತುಂಬ ಹೆಲ್ಪ್ಫುಲ್ ಆಯಿತು. ಸಿ ಟು ರಿಫಾರ್ಮ್ ಅಂದರೆ ಚೇಂಜ್ ಮಾಡೋದು. ಓಕೆ, ರಿಫಾರ್ಮ್ ಅಂತ ಹೇಳಿದ್ರೆ ಓಲ್ಡ್ ಏನದು ಸರಿ ಇದ್ದಿದ್ದಿಲ್ಲ ಅದಕ್ಕೆ ಕರೆಕ್ಟ್ ವೇಗೆ ತಗೊಂಬರೋದು. ಓಕೆ, ಟು ರಿಫಾರ್ಮ್ ದ ಸೊಸೈಟಿ ಬೈ ಫಾಲೋಯಿಂಗ್ಸ್. ಅವ್ರ ಸೊಸೈಟಿಯಲ್ಲಿ ತುಂಬ ಬದಲಾವಣೆಗಳನ್ನು ತಂದರು. ಹೇಗೆ ನಾನೀಗ ನಿಮಗೆ ಪ್ರೀವಿಯಸ್ ಈಗ ಒಂದು ಸ್ವಲ್ಪ ಹಿಂದೆ ಹೇಳಿದೆ, ಫ್ಯಾಮಿಲಿಯಲ್ಲಿ ಓಲ್ಡನ್ ಡೇಸಲ್ಲಿ ಎಜುಕೇಷನ್ ಸಿಸ್ಟಮ್ ಕಂಪಲ್ಸರಿ ಇದ್ದಿದ್ದಿಲ್ಲ for especially for women's and child marriage ittu, isn't, and ವುಮೆನ್ಸ್ಗೆ ವರ್ಕಿಂಗ್ಗೆ ಪರ್ಮಿಷನ್ ಇದ್ದಿಲ್ಲ ಫಾರ್ ಎಕ್ಸಾಂಪಲ್ ಇದು. ಸೊ ಈ ಥರ ಒಂದು ಚೇಂಜಸ್ಸನ್ನು ತೊಗೊಂಬರೋದಕ್ಕೆ ಎಕ್ಸಾಂಪಲ್ ಅದು, ಈ ಥರ ಒಂದು ಚೇಂಜಸ್ಸನ್ನು ತೊಗೊಂಬರೋದಕ್ಕೆ ಅವ್ರದ್ದು ತುಂಬ ಹೆಲ್ಪ್ಡ್ ಹಿಮ್ ಟು ರಿಫಾರ್ಮ್ ದ ಸೊಸೈಟಿ ಬೈ ಫಾಲೋಯಿಂಗ್ ದ ಪಾಲಿಸಿ ಆಫ್ ನಾನ್ ವೈಲೆನ್ಸ್ ಆ್ಯಂಡ್ ಟ್ರುತ್ಫುಲ್ನೆಸ್. ಸೊ ಅವರು ನಾನ್ ವೈಲೆನ್ಸ್ ಮತ್ತು ಟ್ರುತ್ಫುಲ್ನೆಸ್ಸಿಂದ ಅವರು ಸೊಸೈಟಿಯಲ್ಲಿ ತುಂಬ ಚೇಂಜಸ್ಸನ್ನು ತೊಗೊಂಡ್ಬಂದಿದ್ದಾರೆ. ಸೊ ಅವ್ರ ಫ್ಯಾಮಿಲಿಯಿಂದ ಕಲ್ತಿರೋದು ಅವರಿಗೆ ಸೊಸೈಟಿಯಲ್ಲಿ ಬದಲಾವಣೆ ತರೋದಕ್ಕೆ ತುಂಬ ಹೆಲ್ಪ್ಫುಲ್ ಆಯಿತು. ಅಂಡರ್ಸ್ಟುಡ್? ಸೊ ಐ ಥಿಂಕ್ ಯು ಮೇ ಅಂಡರ್ಸ್ಟುಡ್. ಸಿ ದ ನೆಕ್ಸ್ಟ್ ನೌ, ವಾಟ್ ಡೂ ಯು ವಾಂಟ್ ಟು ಬಿಕಮ್ when you are grow up? So see here, and why. So the question is for you, dear children. So by this all by listening this lesson, maybe you understood that how the family is very important, isn't, in our development. The question is asking for you, what do you want to become when you are grow up? So ನೀವು ದೊಡ್ಡವರಾದ್ಮೇಲೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮದು ಆಸೆ ಏನು, ನೀವೇನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ. ಮೇ ಬಿ ಯು ವಾಂಟೆಡ್ ಟು ಬಿಕಮ್ ಡಾಕ್ಟರ್, ಟೀಚರ್, ಪೊಲೀಸ್, IPS ಆಫೀಸರ್, ವಾಟ್ ಎವರ್ ಯುವರ್ ಗೋಲ್, ಏನಾಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ದೊಡ್ಡರಾದ್ಮೇಲೆ. ವಾಯ್, ಯಾಕೆ ನೀವು ಅದನ್ನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಫಾರ್ ಎಕ್ಸಾಂಪಲ್ ಅಂದರೆ ಯಾಕೆ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಸೊಸೈಟಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರನಾ? ಏನು ರೀಸನಿಂದ ನೀವು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಕ್ವಶನ್ ಅದು. ಓಕೆ, ವಾಟ್ ಯು ವಾಂಟ್ ಟು ಬಿಕಮ್, ಏನು ನೀವು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾಕೆ ನೀವು ಅದು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಆನ್ಸರ್ ಮಾಡಬೇಕು. ಇಟ್ ಈಸ್ ಯುವರ್ಸ್, ಸೊ ಯು ಹ್ಯಾವ್ ಟು ಡೂ. Write how it helps the society. So ನೀವು ಡಾಕ್ಟರ್ ಆದರೆ ಫಾರ್ ಎಕ್ಸಾಂಪಲ್ ಡಾಕ್ಟರ್, ಇಂಜಿನಿಯರ್, IPS ಆಫೀಸರ್, ಎನಿ ವಾಟ್ ಎವರ್ ಇಟ್ ಇಸ್ ಡಿಸೈಡೆಡ್. ಸೊ ನೀವು ಅದು ಆದರೆ ಸೊಸೈಟಿಗೆ ಅದರಿಂದ ಏನು ಹೆಲ್ಪ್ಫುಲ್ ಆಗುತ್ತೆ, ಏನು ಯೂಸ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ now I become teacher now. It is very useful for the society because I am teaching to the children, isn't? So it is useful to the society. ಸೊ ನೀವು ಆದರೆ ಅದು ಹೇಗೆ ಸೊಸೈಟಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅದನ್ನು ನೀವೇ ಮೆನ್ಷನ್ ಮಾಡಬೇಕು. ಓಕೆ, ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದಿಸ್ ಲೆಸನ್, ಸಿ ಹಿಯರ್, ರೀಡ್ ದ ಗಿವನ್ ಸ್ಟೋರಿ ಕೇರ್ಫುಲಿ ಆ್ಯಂಡ್ ರೈಟ್ ದ ರೀಸನ್ಸ್. ಓಕೆ, ವೇಟ್, ಐ ವಿಲ್ ಎಕ್ಸ್ಪ್ಲೇನ್ ದಿಸ್. See here, this main is very interesting. Okay, you will learn something from this story. See here, there is one story. Okay, so in that story, it is about two boys. Okay, let's read the story now. Very interesting. See, the story of two children. Okay, it is the story of two children. So the ibru maklu bagge story. Okay, so see here, Chandranna lost his way while coming from his village. So here in this story there is one man and his name is Chandranna anta heli ಒಂದು ಮನುಷ್ಯ ಇದ್ದಾನೆ. ಓಕೆನಾ, Chandranna lost his way while he was coming from village. ಸೊ ಅವನು ವಿಲೇಜ್ ಇಂದ ಬರಬೇಕಾದ್ರೆ, ಓಕೆ,
ಸೊ ದಾರಿ ಮಿಸ್ ಮಾಡ್ಕೊಂಡ್ಬಿಡ್ತಾನೆ. ಓಕೆನಾ, ಹಿ ಲಾಸ್ಟ್ ಹಿಸ್ ವೇ. ಅವನು ಎಲ್ಲೋ ಬೇರೆ ದಾರಿಗೆ ಹೋಗ್ಬಿಟ್ಟು ಅವನಿಗೆ ದಾರಿ ಗೊತ್ತಾಗ್ತಿಲ್ಲ. ಓಕೆ, ಸೊ ಹಿ ಲಾಸ್ಟ್ ಹಿಸ್ ವೇ. ಅವನ ದಾರಿಯನ್ನು ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲೋ ಬೇರೆ ಕಡೆ ಬಂದಿದ್ದಾನೆ. ಓಕೆ, ಹಿ ವಾಸ್ ಟೈರ್ಡ್. ಸೊ ಅವನು ದಾರಿ ತಪ್ಪಿಸ್ಕೊಂಡ್ಬಿಟ್ಟು ವಾಕ್ ಮಾಡಿ ಮಾಡಿ ಅವನಿಗೆ ಏನೂ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಏನು ಅಂತ ಹೇಳಿ ಅವನಿಗೆ ಗೊತ್ತೇ ಆಗ್ತಿಲ್ಲ. ಸೊ ಅವನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾನೆ ವಾಕ್ ಮಾಡಿ ಮಾಡಿ. ಓಕೆ, ಸೊ ಹಿ ವಾಸ್ ಟೈರ್ಡ್, ತುಂಬ ಸುಸ್ತಾಗ್ಬಿಟ್ಟಿದ್ದಾನೆ ಅವನು. ಹಿ ವಾಂಟೆಡ್ ಟು ಟೇಕ್ ರೆಸ್ಟ್. ಸೊ ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾನೆ. ಓಕೆ, ಹಿ ಸಾ ಎ ಹೌಸ್ ದೇರ್ ಆ್ಯಂಡ್ ವೆಂಟ್ ನಿಯರ್ ಇಟ್. ಸೊ ಆಯ್ತಲ್ಲ, ಅವ್ನು ತುಂಬ ಸುಸ್ತಾಗಿದ್ದಾನಲ್ಲ, ಸೊ ಒಂದು ಮನೆಯನ್ನು ನೋಡ್ತಾನೆ. ಓಕೆ, ಸೊ ಆ ಮನೆ ಹತ್ರ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ರೆಸ್ಟ್ ಮಾಡೋಣ, ಹೊರಗಡೆ ಅಲ್ಲಿ ಕಟ್ಟೆ ಮೇಲೆ ಅದು ಕುತ್ಕೊಂಡು ರೆಸ್ಟ್ ಮಾಡೋಣ ಅಂತ ಹೇಳಿ ಹೋಗ್ತಾನೆ. ಓಕೆನಾ, ಸೊ ಅದು ಮನೆ ಹತ್ರ ಹೋದ್ಮೇಲೆ ಏನಾಗುತ್ತೆ ನೋಡಿ, ದೇರ್ ವಾಸ್ ಎ ಬಾಯ್ ಅಟ್ ದ ಡೋರ್. ಸೊ ಆ ಮನೆ ಡೋರ್ ಹತ್ರ ಒಂದು ಬಾಯ್ ನಿಂತ್ಕೊಂಡಿದ್ದ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಸಿ ಹಿಯರ್, ದೇರ್ ವಾಸ್ ಎ ಬಾಯ್ ಅಟ್ ದ ಡೋರ್. ಹಿ ಶೌಟೆಡ್. ಸೊ ಆ ಬಾಯ್ ಮನೆ ಡೋರ್ ಹತ್ರ ನಿಂತ್ಕೊಂಡಿದ್ದೀನಲ್ಲ, ಅವನು ಶೌಟ್ ಮಾಡ್ತಾ ಇರೋದು, ಜೋರಾಗಿ ಹೇಳ್ತಾ ಇರೋದು. ಓಕೆ, ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕ್ಯಾಚ್ ಹಿಮ್. ಪಾಪ ಚಂದ್ರಣ್ಣ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮನೆ ಹತ್ರ ಹೋದಾಗ ಆ ದಾರಿಯಲ್ಲಿ ಆ ಬಾಯ್ ನಿಂತ್ಕೊಂಡಿದ್ನಲ್ಲ, ಸಾರಿ ಆ ಡೋರ್ ಹತ್ರ ಆ ಬಾಯ್ ನಿಂತ್ಕೊಂಡಿದ್ನಲ್ಲ, ಅವನ್ನೆಲ್ಲ ಜೋರಾಗಿ ಹೇಳ್ತಾ ಇರೋದು, ಕಿರಿಸ್ಕೊಂಡು ಹೇಳ್ತಾ ಇರೋದು, ಕ್ಯಾಚ್ ಹಿಮ್, ಅವನಿಗೆ ಹಿಡ್ಕೊಳ್ರಿ, ಚಂದ್ರನಿಗೆ ಹಿಡ್ಕೊಳ್ರಿ ಅಂತ ಹೇಳ್ತಾ ಇರೋದು. ಕ್ಯಾಚ್ ಹಿಮ್, ರಾಬ್ ದ ವ್ಯಾಲ್ಯೂಯಬಲ್ಸ್ ಫ್ರಮ್ ಹಿಮ್. ಅವನಿಗೆ ಕ್ಯಾಚ್ ಮಾಡಿ ಅವನಿಗೆ ಅವನ ಹತ್ರ ಇರುವಂತಹ ವ್ಯಾಲ್ಯೂಯಬಲ್ ಥಿಂಗ್ಸನ್ನು, ದುಡ್ಡು ಇರಲಿ, ವ್ಯಾಲ್ಯೂಯಬಲ್ ಥಿಂಗ್ಸ್ ಇರಲಿ, ಗೋಲ್ಡ್ ಇರಲಿ, ಅದನ್ನು ಎಲ್ಲದನ್ನು ಇಸ್ಕೊಳ್ರಿ, ಅವನ ಹತ್ರ ಕಸ್ಕೊಳ್ರಿ ಅದನ್ನು ಅಂತ ಹೇಳಿ ಆ ಬಾಯ್ ಜೋರಾಗಿ ಹೇಳ್ತಾನೆ. ಓಕೆ, ಸೊ ಲೆಟ್ ಸಿ ದ ವಾಟ್ ಹ್ಯಾಪನ್ ನೆಕ್ಸ್ಟ್. ಚಂದ್ರಣ್ಣ ಬೀಯಿಂಗ್ ಅಫ್ರೇಡ್. ಸೊ ಅದನ್ನು ಕೇಳ್ಕೊಂಡ್ಬಿಟ್ಟು ಚಂದ್ರಣ್ಣ ಅಫ್ರೇಡ್, ತುಂಬ ಭಯ ಪಡ್ತಾನವನು. ಓಕೆ, ಯಾಕೆ ಇವನು ನನ್ನ ಹತ್ರ ಇರುವಂಥ ವ್ಯಾಲ್ಯೂಬಲ್ ಥಿಂಗ್ಸನ್ನು ಇಸ್ಕೊಳ್ತಾ ಇದ್ದಾನಲ್ಲ, ನನಗೆ ಕ್ಯಾಚ್ ಮಾಡ್ತಾ ಇದ್ದಾನಲ್ಲ ಅವನು ಅಂತ ಹೇಳಿ ತುಂಬ ಹೆದರ್ಕೊಂಡ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾನೆ. ಸಿ ಹೇಳಿ ಚಂದ್ರಣ್ಣ ಬೀಯಿಂಗ್ ಅಫ್ರೇಡ್ ಆ್ಯಂಡ್ ಸ್ಟಾರ್ಟೆಡ್ ರನ್ನಿಂಗ್. ಫಾಸ್ಟಾಗಿ ರನ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಅವ್ನು ಹೋಗ್ತಾನೆ. ಕಮ್ ನಿಯರ್ ಅನದರ್ ಹೌಸ್. ಸೊ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟು ಬೇರೆ ಮನೆ ಹತ್ರ ಬರ್ತಾನೆ. ಓಕೆ, ಸೊ ಬೇರೆ ಮನೆ ಹತ್ರ ಬಂದಾಗ ಕಮ್ ನಿಯರ್ ಅನದರ್ ಹೌಸ್ ಅಟ್ ದ ಎಂಡ್ ಆಫ್ ದಿ ರೋಡ್. ಅದೇ ರೋಡಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದುಬಿಟ್ಟು ಬಂದು ಬೇರೆ ಮನೆ ಹತ್ರ ಬರ್ತಾನೆ. ಓಕೆ, ಸೊ ಎ ಬಾಯ್ ಹೂ ವಾಸ್ ಸ್ಟ್ಯಾಂಡಿಂಗ್ ಅಟ್ ದ ಡೋರ್ ಸಾ ಚಂದ್ರಣ್ಣ. ಸೊ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿಂದ ಇನ್ನೊಂದು ಮನೆ ಹತ್ರ ಹೋಗ್ತಾನಲ್ಲ, ಸೊ ಆ ಮನೆ ಹತ್ರನೂ ಕೂಡ ಒಂದು ಬಾಯ್ ನಿಂತ್ಕೊಂಡಿದ್ದ. ಓಕೆ, ಸೊ ಸಿ ದಟ್ ವಾಟ್ಸ್ ದಟ್ ಬಾಯ್ ಇಸ್ ಡೂಯಿಂಗ್. ಎ ಬಾಯ್ ಸ್ಟ್ಯಾಂಡಿಂಗ್ ಅಟ್ ದ ಡೋರ್ ಆ್ಯಂಡ್ ಸಾ ಚಂದ್ರಣ್ಣ. ಸೊ ಆ ಮನೆ ಹತ್ರ ಕೂಡ ಆ ಬಾಯ್ ನಿಂತ್ಕೊಂಡ್ಬಿಟ್ಟು ಚಂದ್ರನ ನೋಡಿಬಿಟ್ಟು ಹೇಳ್ತಾ ಇರೋದು, ಏನು ಹೇಳ್ತಾ ನೋಡಿ ಈಗ, ಪ್ಲೀಸ್ ಕಮ್ ಇನ್. ಸೊ ಅವ್ನು ತುಂಬ ಪೊಲೈಟಾಗಿ ಮಾತಾಡ್ತಾನೆ ಆ ಬಾಯ್. ಪ್ಲೀಸ್ ಕಮ್ ಇನ್, ಚಂದ್ರನಾಗ ಮಾತಾಡ್ತಾ ಇರೋದು, ಪ್ಲೀಸ್ ಕಮ್ ಇನ್, ಶಾಲ್ ಐ ಗಿವ್ ಯು ಎ ಗ್ಲಾಸ್ ಆಫ್ ವಾಟರ್. ಸೊ ಆ ಬಾಯ್ ಚಂದ್ರನಾಗೆ ನೋಡಿಬಿಟ್ಟು ಪ್ಲೀಸ್ ಕಮ್ ಇನ್, ಒಳಗಡೆ ಬನ್ನಿ, ನಾನು ನಿಮಗೆ ಒಂದು ಗ್ಲಾಸ್ ಆಫ್ ವಾಟರ್ ಕೊಡ್ತೀನಿ, ನೀವು ಸ್ವಲ್ಪ ಹೊತ್ತು ಕುತ್ಕೊಂಡು ನೀರು ಕುಡೀರಿ, ರೆಸ್ಟ್ ಮಾಡಿರಿ ಒಂದು 5 ನಿಮಿಷ ಅಂತ ಹೇಳಿ ಆ ಬಾಯ್ ಅವನಿಗೆ ಎಷ್ಟು ಪೊಲೈಟಾಗಿ, ಎಷ್ಟು ನೈಸಾಗಿ ಟ್ರೀಟ್ ಮಾಡ್ತಾನೆ. ಓಕೆ, ಸೊ ಸಿ ಹಿಯರ್ ನೆಕ್ಸ್ಟ್. ಚಂದ್ರಣ್ಣ drank water and left the house thinking about the different behaviors of the boys. ಸೊ ಚಂದ್ರಣ್ಣ ಒಳಗಡೆ ಹೋಗ್ಬಿಟ್ಟು ನೀರು ಕೊಟ್ಬಿಟ್ಟು ಅವನೈತನ ಆ ಮನೆಯಿಂದನೂ ಕೂಡ ಹೋಗ್ತಾನೆ, ಬೇರೆ ಕಡೆ ಹೋಗ್ತಾನೆ. ಸೊ ಅಲ್ಲಿಂದ ಹೋಗಬೇಕಾದ್ರೆ ಅವನು ಆನ್ ದ ವೇ ದಾರಿಯಲ್ಲಿ ಥಿಂಕ್ ಮಾಡ್ತಾ ಇರೋದು ಅಬೌಟ್ ದ ಡಿಫ್ರೆಂಟ್ ಬಿಹೇವಿಯರ್ಸ್ ಆಫ್ 2 ಡಿಫ್ರೆಂಟ್ ಬಾಯ್ಸ್. ಸೊ ಇಬ್ಬರು ಡಿಫ್ರೆಂಟ್ ಬಾಯ್ಸ್ ಇದ್ದರು, ಇಬ್ಬರು ಡಿಫ್ರೆಂಟ್ ಬಿಹೇವಿಯರ್ಸ್ ಇದ್ದರು. ಸೊ ಅದನ್ನು ಥಿಂಕ್ ಮಾಡ್ತಾನೆ. ನನಗೆ ಫಸ್ಟ್ ಬಾಯ್ ನೋಡಿದರೆ ನನ್ನ ಹತ್ರ ವ್ಯಾಲ್ಯೂಬಲ್ ಥಿಂಗ್ಸನ್ನು ಇಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದ, ಇವನು ನೋಡಿದರೆ ನನಗೆ ನೀರು ಕೊಟ್ಬಿಟ್ಟು ಎಷ್ಟು ಪೊಲೈಟಾಗಿ ಮಾತಾಡ್ದ, ನನಗೆ ಸ್ವಲ್ಪ ಹೆಲ್ಪ್ ಮಾಡ್ದ, ಎಷ್ಟು ಡಿಫ್ರೆಂಟ್ ಬಿಹೇವಿಯರ್ ಇದ್ದಾರಲ್ಲ ಈ ಇಬ್ಬರು ಚಿಲ್ಡ್ರನ್ ಇದು ಅಂತ ಹೇಳಿ ದಾರಿಯಲ್ಲಿ ಥಿಂಕ್ ಮಾಡ್ಕೊಳ್ತಾ ಹೋಗ್ತಾನೆ. ಓಕೆ, ಸೊ ಲೆಟ್ಸ್ ಈಗ ಈ ಒಂದು ಸ್ಟೋರಿ ಬೇಸ್ ಮೇಲೆ ಕ್ವೆಶನ್ಸ್ ಇದೆ. ಓಕೆ, ವೈ ಡಿಡ್ ದ ಫಸ್ಟ್ ಬಾಯ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್, ವೈ ಡಿಡ್ ದ ಫಸ್ಟ್ ಬಾಯ್ ಸೇ ಕ್ಯಾಚ್ ಹಿಮ್, ರಾಬ್ ವ್ಯಾಲ್ಯೂಬಲ್ ಥಿಂಗ್ಸ್, ಗೆಸ್ ಆ್ಯಂಡ್ ರೈಟ್. ಸೊ ಯಾಕೆ ಫಸ್ಟ್ ಬಾಯ್ ಜೋರಾಗಿ ಹೇಳ್ತಾನೆ ಅವ್ನಿಗೆ ಕ್ಯಾಚ್ ಮಾಡ್ರಿ, ವ್ಯಾಲ್ಯೂಬಲ್ ಥಿಂಗ್ಸನ್ನು ಇಸ್ಕೊಳ್ರಿ, ಯಾಕೆ ಅವನು ಆ ಥರ ಹೇಳ್ತಾನೆ ಅಂತ ಹೇಳಿ ಕ್ವೆಶನ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಆನ್ಸರ್ ನೌ. The first boy shouted. The first boy shouted, catch him,
catch him, rob valuable, rob valuable, rob valuable things, things because, rob valuable things because why he said like that? Because he did not learnt proper values from his family, So why he said like that? ನಿಮಗೆ ಏನು ಅನಿಸುತ್ತೆ? ಆ ಫಸ್ಟ್ ಬಾಯ್ ಅವನೈತಲ್ಲ ಆ ಥರ ಯಾಕೆ ಹೇಳ್ತಾನೆ ಅವನು ಇಸ್ಕೊಳ್ರಿ ವ್ಯಾಲ್ಯೂಯಬಲ್ ಥಿಂಗ್ಸನ್ನು ಅಂತ ಹೇಳಿ? ಯಾಕೆ ಆ ಥರ ಹೇಳ್ತಾನೆ? ಯಾಕಂದರೆ ಅವನ ಫ್ಯಾಮಿಲಿ ಮೆಂಬರ್ಸಿಂದ ಯಾವ ಗುಡ್ ವ್ಯಾಲ್ಯೂಸನ್ನು ಅವನು ಕಲಿತೇ ಇಲ್ಲ, ಇಸ್ಂಟ್ ಇಟ್? ಸೊ ಅದಕ್ಕೋಸ್ಕರನೇ ಅವನ ಹತ್ರ ಆ ಒಂದು ಹ್ಯಾಬಿಟ್ ಇರೋದು, ಕಳ್ತನ ಮಾಡೋದು, ಇಸ್ಂಟ್ ಇಟ್? ಸೊ family, it is very important. We should learn from our family members, isn't? Good values ಅನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ಕಲಿಬೇಕು ಅಲ್ವಾ? ಸೊ ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಚೈಲ್ಡ್ಹುಡ್ ಡೇಸಲ್ಲಿ ನಾವು ಏನು ಕಲಿತೀವೋ ಫ್ಯಾಮಿಲಿ ಮೆಂಬರ್ಸಲ್ಲಿ ಪೇರೆಂಟ್ಸ್ ಹತ್ರ, ದೊಡ್ಡವರಾಗಿ ನಾವು ಅದೇ ಫಾಲೋ ಮಾಡ್ತೀವಿ ಅಲ್ವಾ? ಸೊ ಈ ಒಂದು ಫಸ್ಟ್ ಬಾಯ್ ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ಏನೋ ಗುಡ್ ವ್ಯಾಲ್ಯೂಸನ್ನು ಅವನು ಕಲ್ತಿಲ್ಲ. ಸೊ ಅದಕ್ಕೋಸ್ಕರನೇ ಆ ಒಂದು ಬ್ಯಾಡ್ ಹ್ಯಾಬಿಟ್ ಅವನ ಹತ್ರ ಇದೆ, isn't it children? Yes, so next one, see here the next question, because he did not learn proper values from his family. So come to the next question now. Whom do you think Chandrana liked between the two boys? Why? Now you can answer this. So what do you think that Chandrana, did he like the first boy or second boy? ಅವನಿಗೆ ಚಂದ್ರನ ಯಾರಿಗೆ ಲೈಕ್ ಮಾಡ್ತಾನೆ? ಫಸ್ಟ್ ಬಾಯ್ಗೆ ಲೈಕ್ ಮಾಡ್ತಾನೆ, ಸೆಕೆಂಡ್ ಬಾಯ್ಗೆ ಲೈಕ್ ಮಾಡ್ತಾನೆ? ಅಫ್ಕೋರ್ಸ್ ಡಿಯರ್ ಚಿಲ್ಡ್ರನ್, ಹಿ ಲೈಕ್ ದ ಸೆಕೆಂಡ್ ಬಾಯ್. ಇಸಂಟ್? ಬಿಕಾಸ್ ಹಿ ಹೆಲ್ಪ್ಡ್ ಹಿಮ್. ಅವನು ಎಷ್ಟು ಪೊಲೈಟಾಗಿ ಮಾತಾಡ್ಬಿಟ್ಟು ಎಷ್ಟು ಹೆಲ್ಪ್ ಮಾಡ್ದ, ಇಸಂಟ್? ಸೊ ರೈಟ್ ಡೌನ್ ದ ಆನ್ಸರ್. ಚಂದ್ರನ ಲೈಕ್ಡ್ the second boy because he helped him, okay? So why did the two boys have behave different family? Why did the two boys behave differently? ಯಾಕೆ ಆ ಟೂ ಬಾಯ್ಸ್ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾರೆ? ಓಕೆ, ಯಾಕಂದರೆ ಅವ್ರು ಡಿಫ್ರೆಂಟ್ ಕ್ವಾಲಿಟೀಸ್ ಇರುತ್ತೆ, ಅವ್ರು ಡಿಫ್ರೆಂಟ್ ಮಾರಲ್ ವ್ಯಾಲ್ಯೂಸನ್ನು ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ಕಲ್ತಿರ್ತಾರೆ ಅಲ್ವಾ? ಅವ್ರದ್ರಲ್ಲಿ ಕ್ವಾಲಿಟೀಸು ಕೂಡ ಡಿಫ್ರೆಂಟ್ ಇರುತ್ತೆ, ಮತ್ತು ಅವರು ಡಿಫ್ರೆಂಟು ಮಾರಲ್ ವ್ಯಾಲ್ಯೂಸನ್ನು ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ಕಲ್ತಿರ್ತಾರೆ. ಓಕೆ, ಲೆಟ್ಸ್ ರೈಟ್ ದ ನೆಕ್ಸ್ಟ್ ಆನ್ಸರ್. The two boys behave differently. The two boys behave differently because both of them have different qualities and different
and different moral values, given by the family. So why did they behave differently, dear children? Yes, so the two boys behave differently because both of them have different qualities. Ibru kuda different agi behave ಮಾಡ್ತಾರೆ ಯಾಕಂದ್ರೆ ಇಬ್ಬರಲ್ಲೂ ಕೂಡ different qualities ಇರುತ್ತೆ. ಓಕೆನಾ? So different qualities ಇರುತ್ತೆ and different moral values given by their family. So ಅವ್ರ ಫ್ಯಾಮಿಲಿಯಿಂದ ಅವರಿಗೆ different moral values ಕೂಡ ಸಿಗುತ್ತೆ. ಅದಕ್ಕೋಸ್ಕರನೇ ಅವರು ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾರೆ. Okay, I think you understood this unit, home, the first school. I think you come to know that home, where we live with our family, that is the first school of ours. ಅದು ನಮ್ಮ ಫಸ್ಟ್ ಸ್ಕೂಲ್ ಅಲ್ವಾ? ಯಾಕಂದರೆ ನಾವು ಅಲ್ಲಿ ತುಂಬ ಕಲಿತೀವಿ. ನಮ್ಮ ಮನೆಯಲ್ಲಿ ನಾವು ಎಲ್ಲ ಮಾರಲ್ ವ್ಯಾಲ್ಯೂಸ್, ಗುಡ್ ಹ್ಯಾಬಿಟ್ಸ್ ಎಲ್ಲದನ್ನು ನಾವು ನಮ್ಮ ಮನೆಯಲ್ಲೇ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಧ್ಯೆ ಕಲಿಯೋದು ಅಲ್ವಾ? ಸೊ ಇಟ್ ಇಸ್ ಅವರ್ ಫಸ್ಟ್ ಸ್ಕೂಲ್. So we should learn good values from our family, okay, because it is very useful in children's development. ಮಕ್ಕಳ ಬೆಳವಣಿಗೆಯಲ್ಲಿ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. Okay, so I think you understood this lesson. So thank you for the class, dear children. See you in the next period. Thank you.